ನಮಸ್ಕಾರ ಅರವಿಂದ್ ಜೊತೆ ಅಣ್ಣ ಅವರಿಗೆ. ನಮ್ಮ ಕೂಡಲ ಸಂಗಮದಲ್ಲಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ನ ಅಂಗವಾಗಿ ನಮ್ಮ ಪಿರಮಿಡ್ ಧ್ಯಾನಿಗಳು ಒಂದು 3 ದಿನದ ಅತ್ಯಂತ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತಮ್ಮನ್ನು ಅವರು ಅತಿಥಿಗಳಾಗಿ ಕರೆದಿದ್ದಾರೆ. ಅನಿವಾರ್ಯ ಕಾರಣಗಳಿಂದ ತಾವು ಭಾಗವಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವ ಒಂದು ಹಿನ್ನೆಲೆಯಲ್ಲಿ ನಾನು ತಮ್ಮನ್ನು ಭೇಟಿ ಮಾಡಿ ನಮ್ಮೆಲ್ಲ ಪಿರಮಿಡ್ ಧ್ಯಾನಿಗಳ ಪರವಾಗಿ ತಮ್ಮಿಂದ ಬಸವ ತತ್ವದ ಕುರಿತು, ನಮ್ಮ ಪಿರಮಿಡ್ ಆಧ್ಯಾತ್ಮ ಧ್ಯಾನದ ಕುರಿತು ಒಂದಷ್ಟು ಸಂದೇಶಗಳನ್ನು ಸಂಗ್ರಹಿಸಿ ಅವ್ರ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಬಂದಿದ್ದೇನೆ. ದಯಮಾಡಿ ತಾವು ಸಂದೇಶವನ್ನು ನೀಡಬೇಕು. ಹಾಗೆ ಬಸವ ತತ್ವದ ಕುರಿತು, ಆತ್ಮಜ್ಞಾನದ ಕುರಿತು ಬಸವಣ್ಣನವರು ಏನೆಲ್ಲ ಹೇಳಿದ್ದಾರೆ ಅಂತ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಮ್ಮ ಪಿರಮಿಡ್ ಧ್ಯಾನಿಗಳಿಗೆ, ಪಿರಮಿಡ್ ಮಾಸ್ಟರ್ಗಳಿಗೆ ಗಮನಕ್ಕೆ ತರಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಪ್ರೇಕ್ಷಕರೇ, ಪಿರಮಿಡ್ ಧ್ಯಾನಿಗಳೇ, ಅರವಿಂದ ಜತ್ತಿಯವರು ಅವರನ್ನು ನಾನು ಇಲ್ಲಿ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಬಯಸ್ತೇನೆ. ಅವರ ಪರಿಚಯ ಯಾರಿಗಿಲ್ಲ ಹೇಳಿ, ಇಡೀ ಕರ್ನಾಟಕದ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲಿ, ದೇಶ ವಿದೇಶಗಳಲ್ಲಿ ಬಸವ ತತ್ವವನ್ನು ಅವರು ಕಾಯ ವಾಚ ಮನಸ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ಈ ತತ್ವದ ಪ್ರಸಾರಕ್ಕಾಗಿ ಅವರು ನಿರಂತರವಾಗಿ ಅಹರ್ನಿಶಿ ದುಡಿದಿದ್ದಾರೆ. ಬಸವ ಸಮಿತಿ ಅಂತ ಹೇಳಿ ಅವರ ತಂದೆಯವರಾದ ಬಿ ಡಿ ಜತ್ತಿಯವರು ಏನೋ ಒಂದು ಸಂಸ್ಥೆಯನ್ನು ಆಗಿನ ಕಾಲದಲ್ಲಿ ಕಟ್ಟಿದರು, ಅದನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಿಜದ ಅರ್ಥದಲ್ಲಿ ಬಸವ ತತ್ವದಲ್ಲಿ ಜೀವಿಸ್ತಾ ಇರತಕ್ಕಂಥ ಅರವಿಂದಣ್ಣ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಈ ಕೂಡಲ ಸಂಗಮದ ಈ ಒಂದು ಅದ್ಭುತ ಕಾರ್ಯಕ್ರಮ, ಧ್ಯಾನ ಸಮಾವೇಶ ಏನಿದೆ, ವಚನ ಧ್ಯಾನ ಸಂಗಮ ಏನಿದೆ, ಆ ಒಂದು ಕಾರ್ಯಕ್ರಮದಲ್ಲಿ ಅವರು ನಮ್ಮೊಂದಿಗೆ ಇಲ್ಲಿ ಇರಲಿಕ್ಕೆ ಒಂದೆರಡು ಸಂದೇಶಗಳನ್ನು ನಮಗೆ ತಮ್ಮ ಮಾತುಗಳ ಮೂಲಕ ನೀಡಲಿದ್ದಾರೆ. ಬಸವ ತತ್ವ ಮತ್ತು ಆಧ್ಯಾತ್ಮ ಜ್ಞಾನ ಈ ಕುರಿತು ಅವರು ನೀಡಬೇಕು ಅಂತೇಳಿ ಅವರನ್ನು ವಿನಂತಿ ಮಾಡಿದ್ದೇನೆ. ಬಸವ ಸಮಿತಿಯ ಒಂದು ನೇತೃತ್ವದಲ್ಲಿ ಇವರು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಈ ಕಾರ್ಯವನ್ನು ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರು ಗುರುತಿಸಿ ಅವರ ಒಂದು ಕಾರ್ಯವನ್ನು ಹತ್ತಿರದಿಂದ ಗಮನಿಸಿ ಪಿರಮಿಡ್ ಆಧ್ಯಾತ್ಮದ ಒಂದು ಆಂದೋಲನಕ್ಕೆ ಪರಿಪೂರ್ಣವಾಗಿ ಕರಾರುವಕ್ಕಾಗಿ ಅದಕ್ಕೂ ಹೆಚ್ಚಿನ ರೀತಿಯಲ್ಲಿ ಈ ತತ್ವ ಸಿದ್ಧಾಂತಗಳು ಇರೋದನ್ನು ಮನಗಂಡು ಬಸವಣ್ಣನವರ ತತ್ವಗಳು ಇಂದಿಗೂ ಕೂಡ ಇಷ್ಟೊಂದು ಜೀವಂತವಾಗಿದೆ. ಅದರ ಒಂದು ಅಂಗವಾಗಿ ಅರವಿಂದ ಜತ್ತಿಯವರನ್ನು ಕೂಡ ಭೇಟಿ ಮಾಡಿ ಇವರಿಬ್ಬರೂ ಸಮಾನ ಮನಸ್ಕತೆಯಿಂದ ಆಧ್ಯಾತ್ಮ ತತ್ವಗಳನ್ನು, ಆಧ್ಯಾತ್ಮ ಚಿಂತನೆಯನ್ನು ವೈಜ್ಞಾನಿಕ ರೀತಿಯಲ್ಲಿ ಬಸವಣ್ಣವರು ಏನು ಆಗಿನ ಕಾಲಕ್ಕೆ ಹೇಳಿದರು ಆ ಒಂದು ತತ್ವಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂಥ ಸಮಾನ ಕಾರ್ಯಗಳನ್ನು ಇಬ್ಬರು ಮಾಡ್ಕೊಂಡು ಬಂದಿರತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ತಿಳಿದಿದೆ. ಇವತ್ತು ಅವರಿಂದ ನಾವು ಈ ಸಂದರ್ಭದಲ್ಲಿ ಕೆಲವು ಸಂದೇಶಗಳನ್ನು ಪಡೆಯೋಣ. ನಮಸ್ಕಾರ ಅಣ್ಣ. ಬಸವ ತತ್ವ ಮತ್ತು ನಮ್ಮ ವೈಜ್ಞಾನಿಕ ಆಧ್ಯಾತ್ಮ ಇದರ ಕುರಿತು ತಾವು ಒಂದಷ್ಟು ಈ ಒಂದು ವಿಚಾರದ ಮೇಲೆ ಬೆಳಕು ಚೆಲ್ಲಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅಣ್ಣ. ಸರ್ವರಿಗೆ ಶರಣಾರ್ಥಿ. ಬ್ರಹ್ಮಶ್ರೀ ಪತ್ರಿಜಿಯವರು ಪ್ರಾರಂಭಿಸಿದ ಪಿರಮಿಡ್ ಸೊಸೈಟಿ ಆಫ್ ಇಂಡಿಯಾ ಅನ್ನತಕ್ಕಂಥ ಮಹಾನ್ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಹೆಜ್ಜೆಗಳನ್ನಿಟ್ಟು ಜಗತ್ತಿಗೆಲ್ಲವೂ ಕೂಡ ಆಧ್ಯಾತ್ಮಿಕತೆಯನ್ನು ಬದುಕಿನೊಂದಿಗೆ ಮಿಲನಗೊಳಿಸಬೇಕು ಅಂತಕ್ಕಂಥ ಆಶಯ ಇಟ್ಕೊಂಡು ಹೊಮ್ಮಿದ ಈ ಮಹತ್ವದ ಸಂಸ್ಥೆಯಲ್ಲಿ ನಾನು ಬ್ರಹ್ಮಶ್ರೀ ಪತ್ರಿಜಿಯವರೊಡನೆ ಬೆಂಗಳೂರಿನಲ್ಲಿರ್ತಕ್ಕಂಥ ಪಿರಮಿಡ್ನಲ್ಲಿ ಅನೇಕ ಬಾರಿ ಭೇಟಿಯಾಗಿದ್ದೂ ಉಂಟು, ಅವರನ್ನು ಹತ್ತಿರದಿಂದ ಗಮನಿಸಿದ್ದೂ ಸಹ ಉಂಟು. ಅವರಲ್ಲಿ ನಾನು ಕಂಡಂತಹ ದಿವ್ಯ ತೇಜಸ್ಸು, ಆಧ್ಯಾತ್ಮ ಬಿಟ್ಟು ಬಹುಶಃ ಇನ್ನು ಯಾವ ಶಬ್ದವನ್ನೂ ಮಾತಲಾರದ ವ್ಯಕ್ತಿ ಅವರು. ಎಲ್ಲರಿಗೂ ಕೂಡ ಗುರುಗಳೇ ಅಂತ ಕರಿತಾ ಇದ್ದರು. ಸ್ಪಿರಿಚುವಲ್ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಚಿತ್ರಣಗಳನ್ನು ಕೂಡ ಅನೇಕ ರೀತಿಯಲ್ಲಿ, ಅನೇಕ ವಿದೇಶಿ ಜನರನ್ನು ಕೂಡ ಭಾರತಕ್ಕೆ ಕರೆಸೋದು, ತಾವೇ ವಿದೇಶಗಳಿಗೆ ಹೋಗೋದು, ಇದರ ಅರ್ಥ ಏನು? ಆಧ್ಯಾತ್ಮ ಅನ್ನೋದು ನಮ್ಮ ದೇಶದಲ್ಲಿ ಬದುಕಿನೊಂದೇ ಹಿಂದಲ್ಲ, ಸಾವಿರಾರು ವರ್ಷಗಳಿಂದ ಬಂದಿದೆ. ಅದನ್ನು ಗುರುತಿಸೋರು ಯಾರೂ ಇಲ್ಲ. ಈಗಲೂ ಕೂಡ ದೇಶ ವಿಕಾಸ ಆಗ್ತಾ ಇದೆ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ದೇವೆ. ನನಗೆಲ್ಲೋ ದೇಶ ವಿಕಾಸ ಆಗ್ತಾ ಇಲ್ಲ ಅಂತ ನನ್ನ ಭಾವನೆ, ವ್ಯಕ್ತಿಗತವಾದ ಭಾವನೆ.
ನಾನು ತಪ್ಪಿದ್ರೂ ಕೂಡ ನೀವು ತಿದ್ದಬೇಕಾಗ್ತದೆ. ಒಂದು ದೇಶ ವಿಕಾಸ ಆಗಬೇಕಾದ್ರೆ ದೇಶ ಒಂದು ಅಭಿಯಾನವನ್ನು ಶುರು ಮಾಡ್ತು, ಸ್ವಚ್ಛ ಭಾರತ ಅಭಿಯಾನ. ಆವಾಗಲಾದರೂ ನನಗೆ ಆಸೆ ಇತ್ತು, ಸ್ವಚ್ಛ ಭಾರತ ಅಭಿಯಾನ ಅಂದಾಗ ಇದನ್ನು ಆಧ್ಯಾತ್ಮಿಕತೆಯ ದೃಷ್ಟಿಯಿಂದ ರಾಷ್ಟ್ರ ನೋಡುವುದಕ್ಕೆ ಆರಂಭ ಮಾಡ್ತು ಏನೋ ಒಂದು ಭಾವ ಇತ್ತು. ಆದರೆ ಅಂದು ಪ್ರಾರಂಭವಾದಾಗ ಪೊರಕೆಗಳು ಕಸಬರಿಗೆಯನ್ನು ಹಿಡ್ಕೊಂಡು ದೇಶದ ಮೂಲೆಗಳಲ್ಲಿ ಸಿನಿಮಾ ಚಿತ್ರ ಪ್ರಪಂಚದ ಜನ, ರಾಜಕಾರಣಿಗಳು, ಕ್ರಿಕೆಟ್ ಪ್ರಪಂಚದ ವ್ಯಕ್ತಿಗಳು ಪೊರಕೆ ಹಿಡ್ಕೊಂಡು ದೇಶವನ್ನು ಸ್ವಚ್ಛ ಮಾಡೋಕ್ಕೆ ಹೊರಟರು. ಕೇವಲ ಫೋಟೋಗಾಗಿ ಅಥವಾ ಮೀಡಿಯಾ ಮುಂದೆ ಬಂದು ಪೇಪರ್ಗಳಲ್ಲಿ ತಮ್ಮನ್ನು ತಾವು ತಿಳಿಸ್ತಾ ಇದು ಸ್ವಚ್ಛ ಭಾರತದ ಅಭಿಯಾನ ಅಂದಿದ್ದನ್ನು ನಾವು ಗಮನಿಸಿದ್ದೇವೆ. ಇದರ ಮೂಲಕ ನಾನು ಇವರು ತಪ್ಪು ಅಂತ ನಾನು ಗ್ರಹಿಸ್ತಾ ಇಲ್ಲ. ಅದರಲ್ಲಿ ಕೊರತೆ ಏನಿತ್ತು, ಬ್ರಹ್ಮರ್ಷಿ ಪತ್ರಿಜಿಗಳ ಚಿಂತನೆ ಏನಿತ್ತು ಅನ್ನೋದನ್ನು ನಾನು ಅರ್ಥೈಸ್ಕೊಂಡ್ರೆ, ನೋಡಿ ಇಲ್ಲಿ ಮತ್ತೆ ಬಸವಣ್ಣನವರ ಬಗ್ಗೆ ಮಾತನಾಡೋದಕ್ಕೂ ಕೂಡ ಅಪೇಕ್ಷೆ ಪಟ್ಟಿದ್ದಾರೆ. ಕಾರಣ ಈ ಜ್ಞಾನಚಕ್ರದ ಮಹಾ ಕಾರ್ಯಕ್ರಮ ಏನೀಗ ಕೂಡಲ ಸಂಗಮದಲ್ಲಿ ಜರುಗ್ತಾ ಇದೆ, ವಿಶೇಷವಾಗಿ ವಚನಗಳ ಆಧಾರವನ್ನು ಇಟ್ಟುಕೊಂಡು ಧ್ಯಾನ ಚಕ್ರವನ್ನು ಮಾಡ್ತಾ ಇರೋದು ಒಂದು ಅದ್ವಿತೀಯವಾದ ಕಲ್ಪನೆ ಅಂತ ನಾನು ತಿಳ್ಕೊಂಡಿದ್ದೇನೆ. ವಚನ ಧ್ಯಾನವನ್ನು ನಮ್ಮ ಸಂಸ್ಥೆಯಿಂದ ಮಾಡಿದ್ರೂ ಕೂಡ ಅವರು ಪಿರಮಿಡನ್ನು ಕೂಡ ಒಂದು ವೈಜ್ಞಾನಿಕವಾಗಿ ಈ ತತ್ವಗಳನ್ನು ಸಮಾಜಕ್ಕೆ ಬಿತ್ತಬೇಕು. ಇಲ್ಲಿ ಬಸವಣ್ಣ ವ್ಯಕ್ತಿಯಾಗಿ ಮುಖ್ಯ ಅಲ್ಲ, ಅಥವಾ ಬ್ರಹ್ಮರ್ಷಿ ಪತ್ರಿಜಿಯವರು ಮುಖ್ಯ ಅಲ್ಲ, ಇಲ್ಲಿರೋದು ತತ್ವ ಮುಖ್ಯ. ಹೇಗೆ ಬದುಕಿನಲ್ಲಿ ನಾವು ವಿಜ್ಞಾನಕ್ಕೂ ಕೂಡ ವಿಜ್ಞಾನದ ವಿದ್ಯಾರ್ಥಿಗಳಾಗಿ ಫಿಸಿಕ್ಸ್ ಓದ್ತೇವೆ, ಕೆಮಿಸ್ಟ್ರಿ ಓದ್ತೇವೆ, ಮ್ಯಾಥಮೆಟಿಕ್ಸ್ ಓದ್ತೇವೆ, ಅಥವಾ ಇಂಜಿನಿಯರಿಂಗ್ ಓದ್ತೇವೆ. ಅದನ್ನು ಎಲ್ಲಿಯವರೆಗೂ ಅನ್ವಯಿಕ ಮಾಡೋದಿಲ್ಲ ಅಥವಾ ಅಪ್ಲೈಡ್ ಸೈನ್ಸ್ ಆಗಿ ಮಾಡೋದಿಲ್ಲ, ಅಪ್ಲೈಡ್ ಇಂಜಿನಿಯರಿಂಗ್ ಆಗಿ ಮಾಡೋದಿಲ್ಲ, ಅದು ಏನಕ್ಕೂ ಉಪಯೋಗ ಬರೋದಿಲ್ಲ. ಅದನ್ನು ಒಂದು ಆನ್ವಯಿಕ ವಿಜ್ಞಾನವಾಗಿ ವಚನಗಳನ್ನು ಆನ್ವಯಿಕ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಅಭೂತಪೂರ್ವವಾದ ಕಲ್ಪನೆ ಬ್ರಹ್ಮರ್ಷಿ ಪತ್ರಿಜಿಯವರಿಗಿತ್ತು. ಬ್ರಹ್ಮರ್ಷಿ ಪತ್ರಿಜಿ ಅಣ್ಣನ ಜೊತೆ ಮಾತನಾಡುವಾಗ ಅನೇಕ ಬಾರಿ ನಾನು ಹೇಳಿದೆ, ಬಸವಣ್ಣನವರಿಗೆ ಬಹುಶಃ ನಿಮ್ಮ ಪಿರಮಿಡ್ ಅಂತ ಶಬ್ದ ಗೊತ್ತಿರಲಿಕ್ಕಿಲ್ಲ, ಆದರೆ ನಾವೇನು ಧರಿಸ್ತೇವೆ ಇಷ್ಟಲಿಂಗ ಅದೂ ಕೂಡ ಪಿರಮಿಡ್ ರೂಪದಲ್ಲಿದ್ದೇ ಅಂತ ಕಾರ್ಯಕ್ರಮಗಳನ್ನು ರೂಪಿಸಿದೆ. ನಮ್ಮ ಇಷ್ಟಲಿಂಗ ತಮಗೆಲ್ಲರಿಗೂ ಗೊತ್ತಿರುತ್ತೆ, ಇಷ್ಟಲಿಂಗದ ಆಕಾರವೇ ಒಂದು ಪಿರಮಿಡ್ ರೂಪದಲ್ಲಿದೆ. ಹಾಗಂತ ನಾನು ಅದು ಇದು ಅಂತಕ್ಕಂಥ ಚಿಂತನೆ ಮಾಡ್ತಾ ಇಲ್ಲ. ಬ್ರಹ್ಮರ್ಷಿ ಪತ್ರಿಜಿಯವರ ಕಣ್ಣಿನಲ್ಲಿ ಅಥವಾ ಅವರ ದೃಷ್ಟಿಯಲ್ಲಿ ಈ ಚಿಂತನ, ಬಸವಣ್ಣನವರ ದೃಷ್ಟಿಯಲ್ಲಿ ಇಷ್ಟಲಿಂಗದ ಒಂದು ಸಾಕಾರ ಸ್ವರೂಪ, ಅದಕ್ಕೆ ಏನು ಸಂಬಂಧ? ಅವರು ಮತ್ತು ಬ್ರಹ್ಮರ್ಷಿ ಪತ್ರಿಜಿಯವರು ಎಲ್ಲರನ್ನು ಧ್ಯಾನಿಗಳಾಗಬೇಕು, ಎಲ್ಲರೂ ಆಧ್ಯಾತ್ಮ ಜೀವಿಗಳಾಗಬೇಕು, ಆಗಲೇ ಇಡೀ ಸೃಷ್ಟಿಗೆ ಅಥವಾ ಇಡೀ ವಿಶ್ವಕ್ಕೆ ಅಥವಾ ಭಾರತಕ್ಕೆ ಒಂದು ಶಾಂತಿ ನೆಲೆಗೊಳ್ಳುತ್ತದೆ ಅಂತಕ್ಕಂಥ ಚಿಂತನವನ್ನು ಹೊಂದಿದವರು. ಇಲ್ಲಿ ಬಸವಣ್ಣನವರ ಜೀವನವನ್ನು ನೋಡಿದಾಗ ಅವರ ಬದುಕೆ ಅತ್ಯಂತ ಸರಳವಾಗಿ ಹೇಳೋದಾದರೆ, ಪ್ರತಿಯೊಬ್ಬರು ನಾವು ಅಂಗಜೀವದಲ್ಲಿ ಬದುಕ್ತೇವೆ. ಈಗ ನಾನಾಗಿರ್ಬೋದು, ಸತ್ಯನಾರಾಯಣ ಅಣ್ಣ ಆಗಿರ್ಬೋದು, ನಮ್ಮ ಬದುಕಿಗೋಸ್ಕರ ನಾವು ಅಂಗಜೀವಿಗಳಾಗಿ ಬದುಕ್ತಾ ಇರ್ತೇವೆ. ಆದರೆ ಎಂದೂ ಕೂಡ ಈ ಅಂಗವನ್ನು ಚಲಿಸ್ತಕ್ಕಂತಹ ಲಿಂಗದ ಬಗ್ಗೆ ಯಾರೂ ವಿಚಾರ ಮಾಡೋದಿಲ್ಲ. ಲಿಂಗ ಅಂದಾಕ್ಷಣ ಮತ್ತೆ ಒಂದು ಸಮಾಜಕ್ಕೆ ಸೀಮಿತ ಮಾಡ್ತಕ್ಕಂಥ ಪ್ರಯತ್ನಗಳು ಸಾಕಾಗಿ ಈಗ ನಾವು ಇಷ್ಟು ವಿದ್ಯಾವಂತರಾಗಿ ಜಗತ್ತು ಇಷ್ಟರ ಮಟ್ಟಿಗೆ ಬೆಳವಣಿಗೆ ಆಗ್ತಾ ಇದೆ, ಬಹಿರಂಗವಾಗಿ ಬೆಳವಣಿಗೆ ಆಗ್ತಾ ಇದೆ. ಆದರೆ ಆಂತರಂಗಿಕವಾಗಿ ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿದೆ? ಈ ಮಾತನ್ನು ನಾನು ಸನ್ಮಾನ್ಯ ಭಾರತದ ಪ್ರಧಾನಮಂತ್ರಿಗಳಾದ ಮೋದಿಯವರು ಎದುರಿಗೂ ನಾನು ಹೇಳಿದ್ದೇನೆ ವಿಜ್ಞಾನ ಭವನದಲ್ಲಿ. ನನ್ನ ದೃಷ್ಟಿಕೋನದಲ್ಲಿ, ಶರಣರ ದೃಷ್ಟಿಕೋನದಲ್ಲಿ, ಆಧ್ಯಾತ್ಮಿಕ ತಪಸ್ಸಿನಲ್ಲಿರ್ತಕ್ಕಂಥ ಜನರ ದೃಷ್ಟಿಯಲ್ಲಿ ಅಂತರಂಗ ಶುದ್ಧಿಯೂ ಕೂಡ ಅಷ್ಟೇ ಮುಖ್ಯವಾಗ್ತದೆ. ಅಂತರಂಗ ಶುದ್ಧಿ ಇಲ್ಲದೆ ನಾನು ರಾಷ್ಟ್ರವನ್ನು ಸ್ವಚ್ಛ ಮಾಡ್ತೀನಿ ಅಂದರೆ ಸಾಧ್ಯವೇ ಇಲ್ಲ. ಬಹಿರಂಗದಲ್ಲಿ ನಾಗರಿಕತೆಯ ವಿಕಾಸವನ್ನು ನೋಡಬಹುದೇ ಹೊರತು ಇಡೀ ತಾತ್ವಿಕವಾಗಿ ಅಂತರಂಗ ಮತ್ತು ಬಹಿರಂಗ ಎರಡರ ವಿಕಾಸವನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನೇ ಬಸವಣ್ಣನವರು ತಮ್ಮ ಮೂಲ ಅಂಕಿತವನ್ನು ಮಾಡಿಕೊಂಡಿದ್ದಾರೆ, ಕೂಡಲ ಸಂಗಮ ದೇವ. ಯಾರಾದರೂ ಈ ಕೂಡಲ ಸಂಗಮ ದೇವ ಅಂದಾಗ ಕೂಡಲ ಸಂಗಮಕ್ಕೆ ಹೋಗಿ ಮತ್ತೆ ನಾವು ನಮ್ಮ ನಿತ್ಯದ ಪದ್ಧತಿಯನ್ನು ಅಳವಡಿಸ್ಕೊಳ್ತೇವೆ. ಆದರೆ ಬಸವಣ್ಣ ಈ ಯಾರಿದು ಕೂಡಲ ಸಂಗಮ?
ದೇಹವೇ ದೇವಾಲಯ ಅಂದಂಥ ಬಸವಣ್ಣನವರಿಗೆ, ಶರಣರಿಗೆ ಕೂಡಲ ಸಂಗಮ ಅನ್ನೋದು ಬಹುಶಃ ನಾನು ತಿಳ್ಕೊಂಡಿರೋ ಹಾಗೆ ಏನು ಕೂಡಲು ಯಾವುದು ಸಂಗಮ, ಇದನ್ನು ಅರ್ಥ ಮಾಡಿಕೊಂಡಾಗ ನಿಮಗೆ ಕೂಡಲ ಸಂಗಮ ಎರಡು ಶಬ್ದಗಳು ಅದರಲ್ಲಿವೆ. ಸ್ವಲ್ಪ ಹೊಸ ದೃಷ್ಟಿಕೋನದಲ್ಲಿ ನೋಡುವುದನ್ನು ಕಲಿಬೇಕು. ಯಾರೋ ಹೇಳಿದ್ದಾರೆ ಬಾಯ್ಪಾಠ ಮಾಡಿಕೊಂಡು ಕೂಡಲ ಸಂಗಮ ದೇವ ಅಂತ ಭಜನೆ ಮಾಡೋದಲ್ಲ. ಏನು ಕೂಡಲು ಯಾವುದು ಸಂಗಮ, ಇಲ್ಲಿ ನನ್ನ ದೃಷ್ಟಿಕೋನದಲ್ಲಿ ನಾನು ಒಬ್ಬ ಇಂಜಿನಿಯರ್ ಆಗಿರೋದ್ರಿಂದ ವೈಜ್ಞಾನಿಕ ನೆಲೆಯಲ್ಲೇ ನಾನು ನೋಡ್ತಾ ಇರ್ತೇನೆ. ಒಂದು ಶಬ್ದದ ಅನ್ವೇಷಣೆಯನ್ನು ಅದರ ಒಳಗೆ ಹೊಕ್ಕ ನೋಡಿದಾಗ ನನಗನ್ನಿಸುತ್ತದೆ ಅಂತರಂಗ ಮತ್ತು ಬಹಿರಂಗ ಕೂಡಲು ಆಗುವ ಸಂಗಮವೇ ದೇವ. ಅಂದರೆ ಒಬ್ಬ ಮನುಷ್ಯ ದೈವಾತ್ಮನಾಗಿ ವಿಕಾಸಗೊಳ್ಳುತ್ತಾನೆ, ಇದೇ ಕೂಡಲ ಸಂಗಮ ದೇವ. ಇಂಥ ಕೂಡಲ ಸಂಗಮದಲ್ಲಿ ನೀವಿವತ್ತು ಧ್ಯಾನ ಚಕ್ರದ ಮಹಾ ಚಕ್ರವನ್ನು ಮಾಡೋದಕ್ಕೆ ಎಷ್ಟೊಂದು ಜನ ಧ್ಯಾನಿಗಳು ಬಂದಿದ್ದೀರಿ, ದೇಶಾದ್ಯಂತ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡಲ ಸಂಗಮಕ್ಕೆ ನಾನು ಕೂಡಲ ಸಂಗಮ ಪ್ರಾಧಿಕಾರದ ಸರ್ಕಾರದಿಂದ ಬಂದಿರತಕ್ಕಂಥ ಒಬ್ಬ ಸದಸ್ಯನಾಗಿ ಇಂಥ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಕೂಡಲ ಸಂಗಮದಲ್ಲಿ ನಡೀಬೇಕು. ಆದರೆ ಇದಕ್ಕೊಂದು ಬೀಜ ಸ್ವರೂಪವಾಗಿ ತಾವು ಮಾಡ್ತಕ್ಕಂಥ ಕಾರ್ಯಕ್ರಮ ಸಫಲವಾಗಲಿ ಅಂತಕ್ಕಂಥ ಆಶಯದಿಂದ ನಾನು ನಿಮ್ಮ ಜೊತೆ ಈಗ ಮಾತನಾಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಅನಾರೋಗ್ಯದ ಕಾರಣದಿಂದ ನಾನು ಅಲ್ಲಿಗೆ ಬರೋದಕ್ಕಾಗ್ತಾ ಇಲ್ಲ. ಆದರೆ ಮನಸ್ಸು ಒಂದು ಕೂಡಲ ಸಂಗಮದಲ್ಲೇ ಇದೆ. ಹೀಗಾಗಿ ನಾನು ಬೇರೆ ಕಡೆ ಇದ್ದೀನಿ ಅಂತ ತಿಳ್ಕೊಬೇಡಿ. ನಮ್ಮ ಬ್ರಹ್ಮರ್ಷಿ ಪತ್ರಿಜಿಯವರ ಆ ಒಂದು ಪಥದಲ್ಲಿ ಸಾಗುವುದಕ್ಕೆ ನಾನು ಮೊದಲಿನಿಂದ, ಇವತ್ತಿಂದ ಅಲ್ಲ, ನನ್ನ ಜೀವನದ ಆರಂಭದಿಂದಲೂ ಕೂಡ ಅದೇ ತತ್ವದಲ್ಲಿದ್ದೀನಿ. ಎಂದು ಆಧ್ಯಾತ್ಮಿಕತೆ ಅಂದರೆ ಅದೊಂದು ಬೇರೆ. ಆಧ್ಯಾತ್ಮಿಕತೆ ಅಂದಾಕ್ಷಣ ಇವು ವೈಜ್ಞಾನಿಕವಾಗಿ ನೋಡಲ್ಲ ಅನ್ನತಕ್ಕಂಥ ಮೂರ್ಖ ನಂಬಿಕೆಗಳನ್ನು ನಾನು ಒಪ್ಪುವವನಲ್ಲ. ಆಧ್ಯಾತ್ಮಿಕತೆಯನ್ನು ವೈಜ್ಞಾನಿಕವಾಗಿ ನೋಡಬೇಕಾದ್ರೆ ಬಸವಣ್ಣನವರ ಅನೇಕ ವಚನಗಳಲ್ಲಿ ಆಧ್ಯಾತ್ಮಿಕ ಸತ್ಯವನ್ನು ನೋಡಬಹುದು. ವಚನಗಳ ಸ್ವರೂಪದಲ್ಲಿ ಕನ್ನಡದಲ್ಲಿ ಕೆಲವು ಸಾಲುಗಳಲ್ಲಿ ಏನೂ ತಿಳಿಯದ ಅನಕ್ಷರಸ್ಥರಿಗೂ ಕೂಡ ತಿಳಿಯುವಂಥ ವೈಜ್ಞಾನಿಕ ಸತ್ಯಗಳನ್ನು ಬಸವಣ್ಣನವರು ನಮ್ಮ ಮುಂದೆ ಇಡ್ತಾರೆ. ಅದನ್ನು ಅಂಥ ಒಂದು ಆಧ್ಯಾತ್ಮಿಕ ಸತ್ಯಗಳನ್ನು ಗುರುತಿಸೋದಕ್ಕಾಗಿ ತಾವೆಲ್ಲ ಸೇರಿದ್ದೀರಿ. ನಿಜಕ್ಕೂ ಬಸವಣ್ಣ ನಿಮ್ಮೆಲ್ಲರ ಹೃದಯದಲ್ಲಿ ಪ್ರೇರಣೆ ನೀಡಿ ಏನಿದು ಆಧ್ಯಾತ್ಮ, ಏನಿದು ವೈಜ್ಞಾನಿಕ ಸತ್ಯ, ಬಸವಣ್ಣನ ಪಥ ಯಾವುದು, ಬ್ರಹ್ಮರ್ಷಿ ಪತ್ರಿಜಿಯವರ ಕಲ್ಪನೆ ಯಾವುದು, ಬಸವಾದಿ ಶರಣರ ಮಹಾಕ್ರಾಂತಿಯಾಗಿ ಹೋಯ್ತು. ಆವಾಗ ಏನಕ್ಕಾಗಿ ಎಲ್ಲರೂ ಕೂಡ ಅಂಗಪಥದಲ್ಲಿ ಸಾಗುವವರೆಲ್ಲ ಲಿಂಗಪಥದಲ್ಲಿ ಸಾಗಲಿ ಅನ್ನೋದೇ ಉದ್ದೇಶ. ಲಿಂಗಪಥದಲ್ಲಿ ಸಾಗುವುದಂದ್ರೆ ಏನು? ಒಬ್ಬ ವ್ಯಕ್ತಿ ಮನುಷ್ಯನಾಗಿ ಜಗತ್ತಿನಾದ್ಯಂತ ಎಷ್ಟು ಕೋಟಿ ಜನ ಇದೆ? 780 ಕೋಟಿ ಜನ ಇರ್ಬೋದು. ಈಗ ಭಾರತದಲ್ಲಿ 140 ಕೋಟಿ ಜನ ಇದ್ದಿರ್ಬೋದು. ಆದರೆ ಎಷ್ಟು ಜನ ಈ ಪಥವನ್ನು ಅರ್ತಿದ್ದಾರೆ? ಬರೀ ನನ್ನ ಮನೆ, ನನ್ನ ಮಕ್ಕಳು, ನಾನು ಇಷ್ಟು ಕೋಟಿ ಮಾಡಿದೆ, ಅಷ್ಟು ಕೋಟಿ ಮಾಡಿದೆ, ನಾನು ಅದನ್ನು ಕಟ್ಟದೆ, ಇದನ್ನು ದಾನ ಕೊಟ್ಟೆ, ಇದರಲ್ಲೇ ಇರ್ತಾರೆ ಹೊರತು ಒಳಗಿರ್ತಕ್ಕಂಥ ಮೂಲ ಲಿಂಗವನ್ನು ಜಾಗೃತ ಮಾಡಿಕೊಂಡು ಅಂಗಭಾವದಿಂದ ಲಿಂಗಭಾವದ ಹೋದಾಗ ನನ್ನ ದೃಷ್ಟಿ ಲಿಂಗ ದೃಷ್ಟಿ ಆಗ್ತದೆ, ನನ್ನ ನುಡಿ ಲಿಂಗ ನುಡಿ ಆಗ್ತದೆ, ನನ್ನ ಸ್ಪರ್ಶ ಲಿಂಗ ಸ್ಪರ್ಶವಾಗ್ತದೆ. ಇದು ಬಸವಣ್ಣನವರು ನಮಗೆ ಕಲಿಸಿಕೊಟ್ಟ ಒಂದು ಸರಳ ತತ್ವ. ಇದನ್ನು ಬ್ರಹ್ಮರ್ಷಿ ಪತ್ರಿಜಿಯವರು ಮಾಡರ್ನ್ ವೇನಲ್ಲಿ ಹೇಳ್ತಾ ಎಲ್ಲರಿಗೂ ನಿಮಗೆ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ಕರೀತಾ ಇದ್ದರು. ನಾವು ಬಸವಣ್ಣನ ಕಾಲದಲ್ಲಿ ಶರಣರು ಅಂತ ಇದ್ವಿ. ಶರಣರು ಯಾರು ಬೇರೆ ಅಲ್ಲ, ನೀವು ಸ್ಪಿರಿಚುವಲ್ ಸೈಂಟಿಸ್ಟ್ ಬೇರೆ ಅಲ್ಲ. ಉದ್ದೇಶ ಅಷ್ಟೇ. ಸ್ಪಿರಿಚುವಲ್ ಅಂದಾಗ ಲಿಂಗ, ಹಾಗಾದರೆ ಲಿಂಗದ ಕಲ್ಪನೆ ಏನು? ಸುಮ್ಮನೆ ಲಿಂಗ ಲಿಂಗ ಅಂದಾಗ ಏನು ಅರ್ಥ ಆಗಬೇಕು ನಿಮಗೆ? ಪ್ರತಿಯೊಬ್ಬ ದೇಹಿಯಲ್ಲಿಯೂ ಕೂಡ ಬಾಡಿ, ಮೈಂಡ್ ಆ್ಯಂಡ್ ದ ಸ್ಪಿರಿಟ್, ಇಂಗ್ಲೀಷಲ್ಲಿ ತನು, ಮನ ಮತ್ತು ಘನ, ಇದು 3 ಅಂಶಗಳನ್ನು ಇಟ್ಕೊಂಡು ವಚನಗಳಲ್ಲಿ ಹಂತ ಹಂತವಾಗಿ ಅಣ್ಣನವರಿಗೆ ಮೊನ್ನೆ ನಾನು ಮಾತನಾಡ್ತಾ ಒಂದು ಪ್ರಶ್ನೆ ಕೇಳಿದೆ, ಕಾಯಕ ಅಂದರೆ ಏನು? ತಕ್ಷಣ ನಾನು ಕಾಯಕ ಅಂದಾಕ್ಷಣ ನಾವೆಲ್ಲರೂ ಕೂಡ ಮಾಡುವ ಕೆಲಸ ಕಾಯಕ ಅಂತ ತಿಳ್ಕೊಂಡಿದ್ದೇವೆ. ಅದನ್ನು ವೈಜ್ಞಾನಿಕವಾಗಿ ನೋಡಿ, ಆಧ್ಯಾತ್ಮಿಕವಾಗಿ ನೋಡಿ, ಸತ್ಯದ ಅರಿವಾಗ್ತದೆ ನಿಮಗೆ. ತನುವಿನಿಂದ ಮಾಡುವುದು ಕೆಲಸ, ತನುವನ್ನು ಮನದೊಡನೆ ಮನಪೂರ್ವಕವಾಗಿ ಮಾಡುವುದು ಕರ್ತವ್ಯ, ತನು ಮತ್ತು ಮನ ಅಷ್ಟೇ ಅಲ್ಲದೆ ಘನದ ಸಾಕ್ಷಿಯಾಗಿ ಮಾಡುವುದು ಕಾಯಕ. ಯಾವುದೇ ಕಾರ್ಯ ಮಾಡಿ, ನೀವು ಧ್ಯಾನ ಮಾಡ್ತಾ ಇದ್ದೀರಿ, ಹೌದು ಸತ್ಯ. ತನು ಮತ್ತು ಮನ ಮತ್ತು ಘನ
ಎರಡು ಒಟ್ಟಿಗಿರಬೇಕಾಗ್ತದೆ. ಈ ಒಟ್ಟಿಗಿರೋದು ಅಂದರೆ ಏನು? ಒಟ್ಟಿಗಿರುವುದು ಅಂದರೆ ಏನು? ನಾವೆಲ್ಲರೂ ಪಂಚಭೂತಗಳ ನೆಲೆಯಲ್ಲೇ ಬದುಕ್ತಾ ಇದ್ದೇವೆ. ಇಡೀ ಜಗತ್ತೆಲ್ಲ ಪಂಚಭೂತಗಳನ್ನು ಹೇಳಿದ್ರೆ ಶರಣರು 6ನೆಯ ಸ್ಥಳವನ್ನು ಕೂಡ ಹೇಳ್ತಾರೆ, ಅದಕ್ಕೆ ನಿರವಯ ಸ್ಥಳ ಅಂತಾರೆ. ಈಗ ಧ್ಯಾನದಲ್ಲಿ ನನ್ನ ಸ್ಥಿತಿ ಏನಿರ್ತದೆ? ನನ್ನ ಅರಿವು ನನಗಿರೋದಿಲ್ಲ, ನನ್ನ ಮನಸ್ಸು ನಿಶ್ಚಲವಾಗಿ ಹೋಗಿರುತ್ತೆ, ಯಾವ ದೇವರ ಕಲ್ಪನೆ ಇರೋದಿಲ್ಲ, ಯಾವ ಮಂತ್ರ ಇರೋದಿಲ್ಲ. ಅದರ ಅರ್ಥ ಏನು? ನಾನು ಅಂಗಭಾವದಿಂದ ಲಿಂಗಭಾವದೆಡೆಗೆ ಮೇಲೆ 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 ಹೋಗ್ತಾ ಈ ಪಂಚಭೂತಗಳನ್ನು ಎಲ್ಲವನ್ನು ದಾಟಿ, ಅದಕ್ಕೆ ಮತ್ತೆ ಚಕ್ರ, ಅನೇಕ ರೀತಿಯ ಚರ್ಚೆಗಳಿವೆ, ಅದನ್ನು ನಾನು ಮಾಡ್ತಾ ಇಲ್ಲ. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂಗಭಾವದಿಂದ ಲಿಂಗಭಾವಕ್ಕೆ ಹೋಗೋದು ಅಂದ್ರೇ ತನುವಿನ ಆ ಪ್ರಜ್ಞೆಯಿಂದ ಮನಪೂರ್ವಕವಾಗಿ ಮಾಡಿದಾಗ ಮನವನ್ನು ಕೂಡ ಶೂನ್ಯಗೊಳಿಸಿ, ತನುವನ್ನು ಶೂನ್ಯಗೊಳಿಸಿ, ಭಾವವನ್ನೂ ಶೂನ್ಯಗೊಳಿಸಿ, ಕೊನೆಗೆ ಆ ಸ್ಥಿತಿಗೆ ಅಂದರೆ ಮಹಾಲಿಂಗದ ಸ್ಥಿತಿಗೆ ನಾವು ಮುಟ್ತೀವಲ್ಲ, ಆ ನಿರವಯಲ ಸ್ಥಿತಿಗೆ, ಆಗ ಧ್ಯಾನ ಒಂದು ಸಂಪೂರ್ಣವಾದ ನೆಲೆಯನ್ನು ಕಾಣ್ತದೆ. ನಿರವಯಲ ಸ್ಥಿತಿಯಲ್ಲಿದ್ದಾಗ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ಒಂದೇ. ಇವನಾರವ ಇವನಾರವ ಇವನಾರವನೆಂದೆನಿಸದಿರೆ. ಇದರ ತತ್ವ ಏನು? ಸುಮ್ಮನೆ ನಮ್ಮ 6 ಶಬ್ದಗಳ ಶಬ್ದ ವಚನ ಅಲ್ಲ ಅದು. ಇವನಾರವ ಇವನಾರವ ಅಂತ ಸತ್ಯನಾರಾಯಣ ಕೇಳಿದಾಗ ನಾನು ಈ ದೈಹಿಕವಾದ ಸತ್ಯನಾರಾಯಣನ ಮಾತಾಡೋದಿಲ್ಲ, ಅವರ ಮನಸ್ಸಿನ ಪೂರ್ವಕ ನಾನು ಮಾತನಾಡೋಕ್ಕೆ ಇರೋದಿಲ್ಲ. ಅವರ ಒಳಗಿರ್ತಕ್ಕಂಥ ಮಹಾ ಚೈತನ್ಯ ಏನಿದೆ, ಮಹಾಘನ ಇದೆ, ನನ್ನಲ್ಲೂ ಇದೆ. ಹೀಗಾಗಿ ಇವನಾರವ ಇವನಾರವ ಅನ್ನೋ ಅಧಿಕಾರ ಯಾರಿಗೂ ಇಲ್ಲ. ಇವ ನಮ್ಮವ, ಕಾರಣ ಅದೇ ಚೈತನ್ಯ ಅವರಲ್ಲೂ ಇದೆ, ನನ್ನಲ್ಲೂ ಇದೆ. ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳಿಗೂ ಅದೇ ಚೈತನ್ಯ ಇರುವಾಗ ಬೇರೆಯವರು ಹೆಂಗಾಗ್ತೀವಿ? ಶರಣರು ಅದ್ಭುತವಾಗಿ ಇವನಾರವ ಇವನಾರವ ಇವನಾರವನೆಂದೆನಿಸಿದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವ. ತಾವು ಅಂದಾಜು ಒಂದು 10,000 ಜನ ಈ ಧ್ಯಾನ ಚಕ್ರಕ್ಕೆ ಬಂದಿರ್ಬೋದು. 10,000 ಜನರ, ಅದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗಾಗಿ ಮಾಡಿದ್ದಾರೆ. ತಾಯಂದಿರ ಹೃದಯದಲ್ಲಿ ಇರೋದು ಮೂಲ ಚೈತನ್ಯ ಒಂದೇ. ಅದನ್ನು ಬಸವಣ್ಣನವರು ಹೇಳ್ಕೊಡ್ತಾರೆ. ಆ ಒಂದು ಮೂಲ ಏನು ತತ್ವ ಇದೆ, ಅಥವಾ ಲಿಂಗ ತತ್ವ ಏನು ಪ್ರತಿಯೊಬ್ಬರಲ್ಲೂ ಇದೆ, ಅದರ ಉಗಮ ಎಲ್ಲಿ? ಸುಮ್ಮನೆ ನಾನು ಹೀಗೆ ಹೇಳಿದೆ ಅಂದ ತಕ್ಷಣ ನೀನು ನಂಬಬೇಕಾಗಿಲ್ಲ. ಮತ್ತೆ ವಚನಗಳ ಆಧಾರದಲ್ಲಿ ಅದರ ಮೂಲ ಎಲ್ಲಿದೆ? ನಾನು ತಂದೆ ತಾಯಿಯ ಮಗನಾಗಿ ಹುಟ್ಟಿದ್ದೇನೆ, ಅದೇ ನನ್ನ ಮೂಲವೇ. ಅದು ತನು ಮತ್ತು ಮನಸ್ಸಿಗೆ ತಂದೆ ತಾಯಿ, ಆದರೆ ಘನಕ್ಕೆ ಯಾರು ತಂದೆ ತಾಯಿ? ಇದನ್ನು ಕೂಡ ವಚನಗಳಲ್ಲಿ ಸ್ಪಷ್ಟವಾಗಿ ಬಿಡಿಸ್ಕೊಡ್ತಾರೆ. ಆದಿಯ ನಾದಿಗಳಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ಸಕಲ ಚರಾಚರ ರಚನೆಗೆ ಬಾರದಂದು. ಯಾವ ಸಕಲ ಚರಾಚರ ರಚನೆಗೆ ಬಾರದಂದು ಶರಣನು ಉದಯಿಸಿದನು ಅಂದರೆ ನಿಮ್ಮ ಘನ ಅಲ್ಲಿ ಜಾಗೃತ ಆಯಿತು. ಆ ಜಾಗೃತವಾದ ಘನ ಪ್ರತಿಯೊಬ್ಬರಲ್ಲೂ ಇದೆ. ಅದು ಕೇವಲ ಮನುಷ್ಯರಲ್ಲಿದೆ ಅಂತಲ್ಲ, ಸಕಲ ಜೀವರಾಶಿಗೆ ಲೇಸನೆ ಬಯಸುವ ಅನ್ನೋ ವಚನಗಳಲ್ಲಿ ಬರ್ತದೆ. ಸಕಲ ಜೀವರಾಶಿಯಲ್ಲಿಯೂ ಕೂಡ ಅದೇ ಮೂಲ. ಆದರೆ ಅದರ ಬೆಳವಣಿಗೆಯಲ್ಲಿ ಹಂತ ಹಂತವಾಗಿ ಪಕ್ಷಿಗಳಲ್ಲಿ ಕೊರತೆ ಇರ್ಬೋದು, ಪ್ರಾಣಿಗಳಲ್ಲಿ ಕೊರತೆ ಇರ್ಬೋದು, ಆದರೆ ಮನುಷ್ಯನಲ್ಲಿ ಇದೆಲ್ಲವನ್ನು ದಾಟಿ ಈಗ ಪಂಚಭೂತಗಳಿಗೆ ನಾವು ಲೀನವಾಗಿ ಇದೇ ನನ್ನ ಬದುಕು. ಬರೀ ಅಭಿಮಾನಕ್ಕೆ ನಾನು ಡಾಕ್ಟರ್ ಅಂದ ತಕ್ಷಣ ಸಂತೋಷ ಪಡೋದು, ಅಥವಾ ಯಾವುದೋ ಒಂದು ಅವಾರ್ಡ್ ಬಂದಾಗ ಭಾಳ ಆನಂದ ಪಡೋದು, ಇವೆಲ್ಲ ಮೂರ್ಖತನ. ಯಾವುದೇ ಅವಾರ್ಡ್ ಬರಲಿ, ಏನೇ ಬರಲಿ, ಅದೆಲ್ಲವೂ ಕೂಡ ನನ್ನ ಅಂತರಂಗದ ಮಹಾ ಘನಕ್ಕೆ ಅನ್ನೋದರ ಅರಿವಾದಾಗ ನನ್ನನ್ನು ನಾನು ಮರಿತೇನೆ. ಆ ನನ್ನನ್ನು ನಾನು ಮರೆಯುವುದು, ನನ್ನ ಮನಸ್ಸನ್ನು ಆ ಕಡೆ ಬಿಡದೇ ಇರೋದು. ಹಾಗಾದರೆ ಅದಕ್ಕೆ ಅಕ್ಕಮಹಾದೇವಿ ಸುಂದರವಾಗಿ ಹೆಣ್ಮಕ್ಕಳೇ ಇರೋದರಿಂದ ಅಕ್ಕನ ವಚನದ ಒಂದು ಸಾಲು ನೋಡಿ. ಎನ್ನಲ್ಲಿ ಏನುಂಟೆಂದು ಎನ್ನ ಕರಸ್ಥಳಕ್ಕೆ ಬಂದು ಇಂಬುಗೊಂಡೆಯ ಚನ್ನಮಲ್ಲಿಕಾರ್ಜುನ. ಎನ್ನ ಕರಸ್ಥಳದಲ್ಲಿ ಏನುಂಟೆಂದು, ನನ್ನ ಅಂತರಂಗದಲ್ಲಿ ಏನಿದೆ ಅಂತ ಹೇಳಿ ಮಹಾ ಚೈತನ್ಯವೇ ನನ್ನಲ್ಲಿ ಸಾಕಾರವಾಗಿದೆಯಾ? ಸಾಕಾರ ಹೇಗಿದೆ? ನಿರಾಕಾರವಾಗಿ ಇದೆಯಾ? ನಿನ್ನ ಅರಿವು ನನಗಿಲ್ಲ. ಅದನ್ನು ಅರಿಯುವುದೇ ಜಗತ್ತೆಲ್ಲ ಹೇಳ್ತದೆ ನೋ ದೈ ಸೆಲ್ಫ್. ಎಷ್ಟು ಜನರನ್ನು ಕೇಳ್ತೀವಿ, ಸಾಕ್ರಟೀಸ್ನಿಂದ ಹಿಡಿದು ಇವತ್ತಿನವರೆಗೂ ಕೂಡ ನೋ ದೈ ಸೆಲ್ಫ್, ನೋ ದೈ ಸೆಲ್ಫ್, ನೋ ದೈ ಸೆಲ್ಫ್. ಬಟ್ ಹ್ಯಾಸ್ ಎನಿಬಡಿ ನೋನ್ ದೆಮ್ ಸೆಲ್ಫ್? ಅದು ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಈ 12ನೇ ಶತಮಾನದ ಈ ಶರಣರ ಬಳಗ
ಅನುಭವ ಮಂಟಪದಲ್ಲಿ ಈ ಸತ್ಯಗಳನ್ನು ಸತ್ಯಾನ್ವೇಷಣೆಗಾಗಿ ದುಡಿದಿದ್ದನ್ನು ನಾವು ಯಾರೂ ಮರೆಯೋ ಹಂಗಿಲ್ಲ. ಆ ಸತ್ಯಾನ್ವೇಷಣೆ ಒಳಗೆ ಹೋದಾಗ ಬಹುಶಃ ಬಸವಣ್ಣ ಈ ಮಹಾಲಿಂಗದ ಸ್ವರೂಪಕ್ಕೆ, ಮತ್ತೆ ನಾನು ಯಾಕೆ ಈ ಲಿಂಗ ಬಳಸ್ತಾ ಇದ್ದೀನಿ ಅಂದರೆ, ಎಲ್ಲೋ ಒಂದು ಲಿಂಗಾಯತ ಸಮಾಜಕ್ಕೆ ಸೀಮಿತ ಅಂತಕ್ಕಂಥ ತತ್ವವನ್ನು ಕಸದ ಬುಟ್ಟಿಗೆ ಹಾಕಿ ಮೊದಲು ಬಸವಣ್ಣನವರ ವಚನಗಳಲ್ಲಿ ಯಾವುದಕ್ಕೂ ಸೀಮಿತತೆ ಇಲ್ಲ, ಅಗಾಧವಾದ ವೈಶಾಲ್ಯತೆ ಇದೆ. ಯಾಕಂದರೆ ವಚನಗಳೆಲ್ಲ ಅವೆಲ್ಲ ಬರ್ತಾ ಹೋಗ್ತದೆ. ಎತ್ತ ನೋಡಿದಡತ್ತತ್ತ ನೀನೇ ದೇವ, ಆ ವಚನ ನೋಡೋದಕ್ಕೆ ಸರಳ ಇದೆ. ಏನೋ ಒಂದು ವಾಕ್ಯ, ಕನ್ನಡದ ವಾಕ್ಯ ಇದೆ, ನಿಮಗೆ ಕೇಳೋಕ್ಕೂ ಇಂಪಾಗಿದೆ. ಎತ್ತತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಹಾಗಾದರೆ ಈ ಕೂಡಲ ಸಂಗಮ ಅನ್ನತಕ್ಕಂಥ ಚೈತನ್ಯದ ಸ್ವರೂಪ ಏನು? ಈಗ ತಾನೇ ನಾವು ದೇವಸ್ಥಾನಗಳಿಗೆ ಹೋಗಿ ಬರ್ತೇವೆ, ಭಕ್ತಿಯಿಂದ ಹೋಗ್ತೇವೆ. ನಾನು ಭಕ್ತಿಯನ್ನು ಪ್ರಶ್ನೆ ಮಾಡ್ತಿಲ್ಲ, ಅದೊಂದು ಹಂತದಲ್ಲಿದೆ ಅಷ್ಟೇ. ನಾನು ಅದರ ವಿರುದ್ಧವನ್ನು ಮಾಡೋದಿಲ್ಲ. ಅಂದರೆ ನೀವು ಆಧ್ಯಾತ್ಮಿಕದ ಪಥದಲ್ಲಿ ಸಾಗುವಾಗ ನೀವು ಹಂತದಲ್ಲಿ ಸಿಲುಕಾಕೊಂಡಿದ್ದೀರ, ಅಲ್ಲಿಗೆ ಸೀಮಿತಗೊಂಡಿದ್ದೀರ. 4 ಗೋಡೆಗಳ ಮಧ್ಯದಲ್ಲಿ ಭಗವಂತನನ್ನು ಸೃಷ್ಟಿ ಮಾಡಿ ರಾತ್ರಿ ಹೊತ್ತಿನಲ್ಲಿ ದೇವಸ್ಥಾನಕ್ಕೆ ಕೀಲಿ ಹಾಕ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಯಾವತ್ತಾದರೂ ಆ ಮಹಾಚೈತನ್ಯಕ್ಕೆ ನೀವು ಕೀಲಿ ಹಾಕೋದಕ್ಕೆ ಸಾಧ್ಯವ? ಅದಿಲ್ಲದೆ ಇದ್ದರೆ ಜಗತ್ತು ಒಂದು ಕ್ಷಣ ಇರೋದಿಲ್ಲ, ಒಂದೇ ಕ್ಷಣ ಇರೋದಿಲ್ಲ. ಈ ಸೃಷ್ಟಿಯ ಸರ್ವನಾಶವಾಗಿ ಹೋಗ್ತದೆ. ಅಂಥ ಅಗಾಧವಾದ ಚೈತನ್ಯವನ್ನು ಬಸವಣ್ಣ ಗುರುತಿಸಿದ್ದು ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ. ಅವ್ರು ಹೇಳೋಕ್ಕಾಗ್ತಾ ಇಲ್ಲ ನಿಮ್ಮಗಲ. ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಆ ಬ್ರಹ್ಮಾಂಡದಿಂದ ತತ್ತ ಶ್ರೀಮುಕುಟ, ಅಗಮ್ಯ. ಅದು ನೋಡಿ, ಶಬ್ದಗಳ ಬಳಕೆ ನೋಡಿ, ಕನ್ನಡದ ಆ ಸ್ವಾದವನ್ನು ನೋಡಿ. ಅಗಮ್ಯ, ಅಗೋಚರ, ಅಪ್ರತಿಮ, ಅಪ್ರಮಾಣ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಆ ಒಂದು ವಾಕ್ಯವನ್ನು, ಈ ಸುಳ್ಳು ನುಡಿಯನ್ನು ನೀವು ವಿಕಾಸ ಮಾಡ್ತಾ ಹೋಗಿ ಇದೇ ವೈಜ್ಞಾನಿಕ ಸತ್ಯ. ನಮ್ಮ ಸತ್ಯನಾರಾಯಣವರು ಕೇಳ್ತಕ್ಕಂಥ ವಚನಗಳಲ್ಲಿ ವೈಜ್ಞಾನ ಅನ್ನೋದು ಇಲ್ಲೇ ಇದೆ. ಎನ್ನ ಕರಸ್ಥಳಕ್ಕೆ ಒಂದು ಚುಳುಕಾದಿರಯ್ಯ ಅನ್ಬೇಕಾದ್ರೆ ಏನನ್ನು ಹೇಳ್ತಾ ಇದ್ದಾರೆ ಬಸವಣ್ಣ ಅಂದರೆ, ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ದಿ ಎಂಟೈರ್ ಮ್ಯಾಕ್ರೋಕಾಸ್ಮ್ subsumed into an individual in a microscopic form and invisible. ಇದು ನನ್ನಲ್ಲಿರ್ತಕ್ಕಂಥ ಮೂಲ ಚೈತನ್ಯ. ನಮ್ಮ ಧ್ಯಾನ ಅಂದಾಕ್ಷಣ ಕೇವಲ ತನುವನ್ನು ಶಾಂತಗೊಳಿಸೋದಲ್ಲ, ಮನಸ್ಸನ್ನು ಶಾಂತಗೊಳಿಸೋದಲ್ಲ, ಘನದ ಜೊತೆ ನಾನೇ ಘನವಾಗಿ ಬದುಕುವುದೇ ಧ್ಯಾನ. ಹೀಗಾಗಿ ನನಗೂ ಮತ್ತು ಪತ್ರಿಜಿಯವರಿಗೂ ನಾನು ಈ ವಚನಗಳನ್ನು ಹೇಳಿದಾಗ ಬಹಳ ಸಂತೋಷ ಪಡ್ತಿದ್ದರು. ಅದು ಇಷ್ಟಲಿಂಗವನ್ನು ಅನೇಕ ಬಾರಿ ಅವ್ರಿಗೆ ತೋರಿಸಿದ್ದೇನೆ, ಅನೇಕ ಕಾರ್ಯಕ್ರಮಗಳಲ್ಲಿ. ಹೌದು, ನನಗೂ ಇದು ಸತ್ಯ ಅನ್ನಿಸ್ತಾ ಇದೆ. ಆ ಇಷ್ಟಲಿಂಗವೆಂದು ಪಿರಮಿಡ್ ಅಂತಕ್ಕಂಥ ಚರ್ಚೆಗೂ ಒಳಗಾಗಿದ್ವಿ. ಇದೆಲ್ಲ ನೋಡಿದಾಗ ಒಂದು ರೀತಿಯಲ್ಲಿ ಬಸವಣ್ಣ ಕಂಡಂಥ ಮಹಾ ಚೈತನ್ಯ ನಿಮ್ಮೆಲ್ಲರಲ್ಲಿಯೂ ಜಾಗೃತವಾದಿದ್ದೇ ಆದರೆ ಬಹುಶಃ ನಿಮ್ಮ ಧ್ಯಾನಚಕ್ರ ಸಫಲವಾಗ್ತದೆ. ಇಲ್ಲವಾದಲ್ಲಿ ಬಂದ್ರಿ, ನಿಮ್ಮ ಮನೆಯಲ್ಲೂ ಧ್ಯಾನ ಮಾಡ್ತೀರಿ, ನಿಮ್ಮ ಊರಲ್ಲೂ ಧ್ಯಾನ ಮಾಡ್ತೀರಿ, ನೀವು ಧ್ಯಾನದಲ್ಲಿ ಪ್ರವೀಣರಿದ್ದೀರಿ. ಆದರೆ ಧ್ಯಾನದ ರೀತಿಯನ್ನು ಅರ್ಥ ಮಾಡಿಕೊಂಡು, ಧ್ಯಾನದ ಅರ್ಥವನ್ನು ಮಾಡಿಕೊಂಡು, ಆ ಧ್ಯಾನದ ಹಿನ್ನೆಲೆಯಲ್ಲಿ ವೈಜ್ಞಾನಿಕ ಸತ್ಯಗಳು ಏನು ಅಂತ ತಿಳ್ಕೊಂಡು ನೀವು ಮಾಡಿದ್ದೆ ಆದರೆ ಪತ್ರಿಜಿಯವರ ಆಶಯ ಸಂಪೂರ್ಣವಾಗ್ತದೆ. ಬಹಳ ಅತ್ಯಂತ ಅದ್ಭುತವಾಗಿ ಪತ್ರಿಜಿಯವರು ಮತ್ತು ತಮ್ಮ ನಡುವಿನ ಒಡನಾಟದ ಬಗ್ಗೆ ಹೇಳ್ತಾ ಆಧ್ಯಾತ್ಮಿಕ ವಿಚಾರಗಳನ್ನು, ಈ ಘನ ಅಂತನೋ ಒಂದು ಪದವನ್ನು ತಾವು ಬಳಸಿದ್ರಿ. ಇದು ಆತ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರ, ಆತ್ಮಜ್ಞಾನದ ವಿಚಾರ ಅಂಥೇಳಿ ನಾನಾದರೂ ಅರ್ಥ ಮಾಡ್ಕೊಂಡಿದ್ದೀನಿ ಅಣ್ಣ. ಇನ್ನು ನಮ್ಮ ಪತ್ರಿಜಿಯವರು ಸಸ್ಯಾಹಾರಿ ಜೀವನ ಕ್ರಮದ ಬಗ್ಗೆ, ಅಹಿಂಸಾ ಮಾರ್ಗದ ಬಗ್ಗೆ ಬಹಳ ಒತ್ತಿ ಹೇಳ್ತಾರೆ. ಅಲ್ಲಿ ಅಣ್ಣನವರು, ಬಸವಣ್ಣನವರು ಏನು ಹೇಳ್ತಾರೆ, ನಮ್ಮ ಶಿವಶರಣರು ಏನು ಹೇಳ್ತಾರೆ, ನಮ್ಮ ಈ ಅಹಿಂಸಾ ತತ್ವ ಮತ್ತು ಸಸ್ಯಾಹಾರಿ ಜೀವನ ಕ್ರಮದ ಬಗ್ಗೆ, ಅದರ ಬಗ್ಗೆ ಒಂದಷ್ಟು ತಾವು ವಿಚಾರವನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾದ್ರೆ ದಯವಿಲ್ಲದ ಧರ್ಮವದಾವುದಯ್ಯ ಅನ್ನೋ ಒಂದೇ ಒಂದು ವಾಕ್ಯ ಸಾಕು. ನಿಜ, ದಯೆ ಇಲ್ಲದ ಧರ್ಮ ಅಂದಾಕ್ಷಣ ನಮ್ಮ ಬದುಕು ಅಂತ ತಿಳ್ಕೊಳ್ಳಿ, ಬದುಕಿನ ಧರ್ಮ. ನಾವು ಸಸ್ಯಾಹಾರಿ ಆದಾಗ ಅಲ್ಲಿ ದಯೆ ತಾನಾಗೆ ಬರ್ತದೆ.
ಮಾಂಸಾಹಾರಿ ಆದಾಗ ದಯೆ ಎಲ್ಲಿರ್ತದೆ? ಅಲ್ಲಿರುವ ಕೋಳಿಯನ್ನು ಏನನ್ನು ಕತ್ತರಿಸಿ ತಿಂತಕ್ಕಂಥ ಪದ್ಧತಿಯನ್ನು ಒಳಗೊಂಡಿದೆ. ಜಗತ್ತಿನಾದ್ಯಂತ ವಿಕಾಸ ಆಗಿದೆ. ಇದು ಬಸವಣ್ಣನವರ ಒಂದೇ ಒಂದು ಸಾಲು. ದಯವಿಲ್ಲದ ಧರ್ಮ ಅಂದರೆ ಬದುಕಿನ ಧರ್ಮ ಯಾವುದಯ್ಯ? ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ. ಹಾಗಾದರೆ ನಮ್ಮನ್ನು ನಾವು ಕೊಂದು ತಿನ್ನೋಕ್ಕಾಗತ್ತಾ? ಎಲ್ಲಾದರೂ ಆಗತ್ತಾ ಅಣ್ಣ ಜಗತ್ತಿನಲ್ಲಿ? ಲೆಟ್ ಇಟ್ ಬಿ ಆಫ್ರಿಕಾ, ಲೆಟ್ ಇಟ್ ಬಿ ಎನಿ ಪ್ಲೇಸ್ ಆನ್ ದ ಗ್ಲೋಬ್, ನೋ ವೇರ್. ಆದರೆ ಪ್ರಾಣಿಗಳನ್ನು ಅತ್ಯಂತ ಹಗುರವಾಗಿ ಕೊಂದಾಕಿ ಅದನ್ನು ತಿಂತೀವಲ್ಲ, ಇಟ್ ಈಸ್ ಶರಣರ ದೃಷ್ಟಿಯಲ್ಲಿ ಅದರಂಥ ಮಹಾಪಾಪ ಇನ್ನೊಂದಿಲ್ಲ. ಈಗ ನೀವು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ನಿನ ಸಂಹಿತೆಗಳನ್ನು ನೋಡಿದಾಗ ರೈಟ್ ಅಗೇನ್ಸ್ಟ್ ದಿ ಹ್ಯೂಮನ್ ಟಾರ್ಚರ್ ಅಂತ ಒಂದು ಕ್ಲಾಸ್ ಇದೆ. ಹ್ಯೂಮನ್ ಟಾರ್ಚರ್ ಬಗ್ಗೆ ನಮ್ಮ ಯುನೈಟೆಡ್ ನೇಷನ್ಸ್ ಮಾತಾಡ್ತದೆ. ಅಲ್ಲಿ ಬಸವಣ್ಣ ತಮ್ಮ ವಚನದಲ್ಲಿ ಕುರಿಯನ್ನು ಯಾವುದೋ ಒಂದು ಯಾಗಕ್ಕೆ ಕತ್ತರಿಸ್ತಿರ್ತಾರೆ, ಆ ಸಣ್ಣ ಕುರಿಯ ಮರಿಯನ್ನು ಎತ್ಕೊಳ್ತಾರೆ. ನಿನಗೇನೂ ಗೊತ್ತಿಲ್ಲ, ಹೋಗಿ ಏನೋ ಹಬ್ಬ ಪೂಜೆ ಮಾಡಿದ್ದಾರೆ ಅಂದ್ಬಿಟ್ಟು ಆ ಎಲೆಯನ್ನು ತಿಂತೀಯ. ಅದಕ್ಕೆ ಗೊತ್ತಿಲ್ಲ ಮುಂದಿನ ಕ್ಷಣದಲ್ಲಿ ಅದನ್ನು ಕೊಲ್ತಾರೆ ಅಂತ ಗೊತ್ತಿಲ್ಲ. ಮುಂದಿನ ಕ್ಷಣದಲ್ಲಿ ಅದನ್ನು ಕೈಯಲ್ಲಿ ಎತ್ಕೊಂಡು ಎಲೆ ಹೋತೆ ಅಳು ಕಂಡ್ಯ, ಎಲೆ ಹೋತೆ ಅಳು ಕಂಡ್ಯ ಹತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ. ಇಂದಿಲ್ಲ ನಾಳೆ ಅದರ ಪ್ರತಿಫಲವನ್ನು ಜಗತ್ತು ಖಂಡಿತವಾಗಿಯೂ, ಈಗ ಮಾಂಸಾಹಾರಿಗಳಾಗಿ ಏನೋ ಒಂದು ಸಂತೋಷದಿಂದ ಬದುಕ್ತಾ ಇದ್ದಾರೆ. ಆದರೆ ಇಂದಲ್ಲ, ಇದು ಇಡೀ ಸೃಷ್ಟಿ ನಿಯಮವನ್ನು ಹಾಳು ಮಾಡ್ತಾ ಇದ್ದೀರಿ. ಸೃಷ್ಟಿ ನಿಯಮ ಹಾಳಾದಾಗ ಇಂದಿಲ್ಲ ನಾಳೆ ಇದು ಜಗತ್ತಿನ ಮೇಲೆ ಪರಿಣಾಮ ಬೀರೇ ಬೀರ್ತದೆ. ಹೀಗಾಗಿ ಈ ಮಾಂಸಾಹಾರ ಮತ್ತು ಸಸ್ಯಾಹಾರದ ಪ್ರಶ್ನೆನೇ ಬರೋದಿಲ್ಲ. ಸಕಲ ಜೀವ ರಾಶಿಗೆ ಲೇಸನೇ ಬಯಸು ಅನ್ನುವಂಥ ತತ್ವವನ್ನು ಶರಣರು ತಮ್ಮ ವಿವಿಧ ಅಕ್ಕ ಅಂತೂ ಆ ಮಹಾಘನವನ್ನು ಕಾಡುಗಳಲ್ಲಿ ಪ್ರವೇಶಿಸಿ ನನ್ನ ಚನ್ನಮಲ್ಲಿಕಾರ್ಜುನ ಎಲ್ಲಿದ್ದಾನೆ ಹೇಳು, ಆ ವಚನಗಳನ್ನು ತಾವು ನೋಡಬೇಕು. ಎಷ್ಟು ಅರ್ಥಪೂರ್ಣವಾಗಿ ಪಕ್ಷಿಗಳ ಜೊತೆ, ಪ್ರಾಣಿಗಳ ಜೊತೆ, ಆ ಗಿಡಗಳ ಜೊತೆ, ಮರಗಳ ಜೊತೆ ನನ್ನ ಚನ್ನಮಲ್ಲಿಕಾರ್ಜುನ ನನಗೆ ಸಿಗ್ತಾ ಇಲ್ಲ, ನೀವಾದರೂ ಹೇಳಿ. ಅಂದರೆ ಏನು? ಆ ಎಲ್ಲದರಲ್ಲಿಯೂ ಜೀವ ಇದೆ, ಎಲ್ಲದರಲ್ಲಿಯೂ ಮಹಾಘನ ಇದೆ. ಅದಕ್ಕೆ ಒಂದೇನಿದೆ, ಈ ನಿಮ್ಮ ಧ್ಯಾನಚಕ್ರದಲ್ಲಿಯೂ ಕೂಡ ಅಕ್ಕನ ಇನ್ನೊಂದು ವಚನದಲ್ಲಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಇಡೀ ಜಗತ್ತೆಲ್ಲ ಸ್ವಲ್ಪ ಸೂರ್ಯನ ಬೆಳಕು ಬಂದ ತಕ್ಷಣ ಪಕ್ಷಿಗಳು ಎಲ್ಲ ಶಬ್ದಗಳು ಶುರುವಾಗ್ತವೆ, ನಾವು ಹೇಳ್ತೇವೆ, ನಮಗೆ ಇಡೀ ದಿನ ಒಂದು ಚೈತನ್ಯ ಭರಿತವಾಗಿ ಬದುಕ್ತೇವೆ. ಲೋಕದ ಚೇಷ್ಟೆಗೆ ಆ ರವಿ ಬೀಜವಾದಂತೆ. ಅದೇ ಬೀಜ ಸೂರ್ಯ ಬಂದ ಅಂದಾಕ್ಷಣ ಬೀಜ ಬಿತ್ತು ಜಗತ್ತಿಗೆ. ಎಲ್ಲ ಚಟುವಟಿಕೆಗಳ ಬೀಜ ಅಲ್ಲಿದೆ, ರವಿ ಹತ್ರ ಇದೆ. ಅದನ್ನು ಅದ್ಭುತವಾಗಿ ತುಲನಾತ್ಮಕವಾಗಿ ನೋಡ್ತಾ ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಕರಣಗಳಂದ್ರೆ ಏನು? ಅಂತಃಕರಣಗಳು, ಮನ, ಬುದ್ಧಿ, ಚಿತ್ತ, ಅಹಂಕಾರ. ಈ ಕರಣಗಳಿಗೆ ಮನವೇ ಬೀಜ. ಹಾಗಾದರೆ ನೀವು ಧ್ಯಾನದಲ್ಲಿ ಏನು ಮಾಡೋರಿದ್ದೀರಿ? ನಿಮ್ಮ ಮನಸ್ಸನ್ನು ನಿಯಂತ್ರಣಕ್ಕೆ ತರೋರಿದ್ದೀರಿ. ಮನಸ್ಸನ್ನು ನಿಯಂತ್ರಣಕ್ಕೆ ತರೋದೇನು? ಅಂತಃಕರಣವನ್ನು, ಇವೆಲ್ಲವನ್ನ ಅಂತಃಕರಣ ಅಂದಾಕ್ಷಣ ಹೇಳಿದೆ, ಎಲ್ಲವನ್ನ ನಾವು ಸಮನ್ವಯಗೊಳಿಸಿ ಒಂದು ಮನೋವಿಜ್ಞಾನದ ನೆಲೆಯನ್ನೂ ಕೂಡ ಈ ವೈಜ್ಞಾನಿಕ ಸತ್ಯವನ್ನು ನೋಡಬೇಕಾದ್ರೆ ಶರಣರ ಈ ತತ್ವಗಳಲ್ಲಿ ಆ ಅಕ್ಕ ತನ್ನ ವಚನದಲ್ಲಿ ಇದೇ ವಚನವನ್ನು ಸಂಪೂರ್ಣಗೊಳಿಸ್ತಾ ಕರಣಗಳ ಚೇಷ್ಟೆಗೆ ಮನವೇ ಬೀಜ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಭವ ಉಂಟೆ ಚನ್ನಮಲ್ಲಿಕಾರ್ಜುನ. ಎಲ್ಲಿಯ ಸತ್ಯನಾರಾಯಣ, ಎಲ್ಲಿ ಅರವಿಂದ್ ಜೊತೆ? ಇಲ್ಲವೇ ಇಲ್ಲ, ಅಲ್ಲಿ ಇಲ್ಲ. ಆ ಘನ ಮಾತ್ರ ಇರುತ್ತೆ. ಜಗತ್ತೆಲ್ಲ ಘನಮಯವಾಗಿದೆ, ಅದರಲ್ಲಿ ನೀನು ಒಬ್ಬ ಘನದ ಒಂದು ಅಂಶ. ಸಮುದ್ರದಲ್ಲಿ ಒಂದು ತೊಟ್ಟು ನೀರಿದ್ದ ಹಾಗೆ. ಈಗ ಒಂದು ಗಂಗಾ ನದಿ ಇರ್ಬೋದು, ಕಾವೇರಿ ಇರ್ಬೋದು, ಸಮುದ್ರವನ್ನು ಮುಟ್ಟುವಾಗ, ಸಮುದ್ರಕ್ಕೆ ಪ್ರವೇಶ ಆಗುವಾಗ ಅದಕ್ಕೂ ಭಯ ಆಗ್ತದೆ. ನಾನು ಇಷ್ಟು ದಿನ ಆರಾಮಾಗಿ ವಿರಮಿಸ್ತಾ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಬಂದೆ. ಈ ಸಾಗರದ ಎಷ್ಟಿದೆ, ಅದರ ವಿಸ್ತಾರವನ್ನು ನೋಡಿ ಆ ನದಿ ಕೂಡ ಮಾತನಾಡ್ತದಂತೆ. ಏನಿದು ನನ್ನ ವಿಸ್ತಾರ? ಒಂದೇ ಕ್ಷಣದಲ್ಲಿ ಅಲ್ಲೋಗಿ ಕಾವೇರಿ ಹುಡ್ಕೋಕ್ಕಾಗತ್ತ? ಗಂಗಾ ನದಿಯನ್ನು ಹುಡ್ಕೋಕ್ಕಾಗ್ತದ? ಹಾಗೆ ನೀವು ಧ್ಯಾನಸ್ಥರಾದಾಗ ನಿಮ್ಮ ಮನಸ್ಸು ಸಾಗರದಲ್ಲಿ ಸೇರ್ಕೊಂಡ್ಬಿಡ್ತದೆ. ಆಗ ನೀವ್ಯಾರು, ನಾನು ಯಾರು? ಕೇವಲ ಮಹಾಘನ ಮಾತ್ರ ಆತ್ಯಂತಿಕ ಸತ್ಯ. ಈ ಸಾತ್ಯಂತಿಕ ಸತ್ಯದ ನೆಲೆಯಲ್ಲಿ ನಡೆಯುವುದೇ ನಮ್ಮ ಪಿರಮಿಡ್ ಸೊಸೈಟಿಯ ಮಹಾಕಲ್ಪನೆ. ಹೊಸ ಶಬ್ದಗಳು. ಪಿರಮಿಡ್ ಅನ್ನೋದು
ಇತ್ತೀಚಿನ ಒಂದು ಶಬ್ದ ಇದ್ದರೂ ಕೂಡ ಈ ರೀತಿ ನಾವು ಇನ್ನೂ ಅನೇಕರು ದಾಸರಿರ್ಬೋದು, ಎಲ್ಲೇ ಇರ್ಬೋದು, ಇದನ್ನೆಲ್ಲ ಗುರುತಿಸಿ ಒಂದು ಅಧ್ಯಯನ ಮಾಡಿ ಏನಾದರೂ ತಾವು ಗ್ರಂಥವನ್ನು ಹೊರತಂದಿದ್ದೇ ಆದರೆ ಇಡೀ ಜಗತ್ತಿನ ಆಧ್ಯಾತ್ಮಿಕ ಜೀವಿಗಳಿಗೆ ಒಂದು ಪಠ್ಯ ಪುಸ್ತಕವಾಗಿ ಹೊರಬರ್ತದೆ. ಶರಣು ಶರಣಾರ್ಥಿ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಈಗ ದೈಹಿಕವಾಗಿಲ್ಲ, ಅವರು ಜ್ಯೋತಿ ಸ್ವರೂಪದಲ್ಲಿ ಇದ್ದುಕೊಂಡು ಪಿರಮಿಡ್ ಧ್ಯಾನಿಗಳಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಅಂಶವನ್ನು ತಾವು ನಮ್ಮ ಪಿರಮಿಡ್ ಧ್ಯಾನಿಗಳಿಗೆ ವಿವರಿಸಿ ಹೇಳಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ಪತ್ರಿಜಿಯವರು ಇಷ್ಟೊತ್ತು ನಾನು ಹೇಳಿದ್ದನ್ನು ಅಲ್ಲಮಪ್ರಭು ಒಂದು ವಚನದಲ್ಲಿ ಬಹಳ ಸರಳವಾಗಿ ಮುಗಿಸ್ಬಿಡ್ತಾರೆ. ಈಗ ನೀವು ಹೇಳಿದ್ರಿ ಬ್ರಹ್ಮರ್ಷಿ ಪತ್ರಿಜಿಯವರು ದೈಹಿಕವಾಗಿಲ್ಲ ಅಂತ. ಅದನ್ನು ಕೂಡ ಬಸವಣ್ಣನವರು ತಮ್ಮದೇ ಆದ ವಚನದಲ್ಲಿ ಬಯಲ ರೂಪ ಮಾಡಬಲ್ಲಾತನೇ ಶರಣ, ಬಯಲ ರೂಪ ಮಾಡಬಲ್ಲಾತನೇ ಶರಣ, ಆ ರೂಪ ಬಯಲ ಮಾಡಬಲ್ಲಾತನೇ ಲಿಂಗಾನುಭಾವಿ. ಏನು ಶಬ್ದ ಇದು! ಇದರಲ್ಲಿ ಆಧ್ಯಾತ್ಮಿಕತೆ, ವೈಜ್ಞಾನಿಕ ಸತ್ಯವನ್ನು ನೋಡಿ. ಖಂಡಿತ ವೈಜ್ಞಾನಿಕ ಅಂದರೆ ನನ್ನ ಕಲ್ಪನೆಯಲ್ಲಿ ಇವತ್ತು ಪತ್ರಿಜಿ ಇಲ್ಲ ಅಂತ ಇದ್ದೀರಲ್ಲ ನೀವು. ಬಯಲನ್ನು ರೂಪ ಮಾಡಬಲ್ಲಾತನೇ ಶರಣ. ನೀವು ಧ್ಯಾನಸ್ಥರಾಗಿ ಆ ಶರಣ ಸ್ಥಳಕ್ಕೆ ಹೋದಾಗ ಶರಣರ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯಸ್ಥ ಇದೆಲ್ಲವನ್ನ ಸ್ಥಳಗಳನ್ನು ಮಾಡಿದಾಗ ನೀವು ಶರಣ ಸ್ಥಳವನ್ನು ದಾಟಿದಾಗ ಬ್ರಹ್ಮರ್ಷಿ ದೂರ ಇಲ್ಲ, ಎಲ್ಲರೂ ಅಲ್ಲೇ. ಎಲ್ಲ ಭಗವಂತ ಬಸವಣ್ಣನೂ ಸಿಗ್ತಾನೆ, ನಿಮಗೆ ಶರಣರು ಸಿಗ್ತಾರೆ. ಆದರೆ ಧ್ಯಾನದ ಮಾಧ್ಯಮದಲ್ಲಿ ನಾವೆಲ್ಲೋ ಸಿಲುಕು ಹಾಕ್ಕೊಂಡ್ಬಿಟ್ಟಿದ್ದೇವೆ, ಎಲ್ಲೋ ಸಿಲುಕು ಹಾಕ್ಕೊಂಡಿದ್ದೇವೆ. ಆ ಸಿಲುಕಿನಿಂದ ಹೊರಗೆ ಬಂದು ಇನ್ನೊಂದು ವಚನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಾರಣ ನೀವು ಹೇಳಿದ್ದಕ್ಕಾಗಿ ಬ್ರಹ್ಮರ್ಷಿ ಪತ್ರಿಜಿಯವರು ಬಯಲಿನಲ್ಲಿದ್ದಾರೆ ಅನ್ನೋದೇ ನಿಮ್ಮ ವಾಕ್ಯ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು. ವಾಕ್ಯ ನೋಡ್ರಿ, ಒಂದು ಶಬ್ದದಲ್ಲಿ ಇಡೀ ಮುಕ್ತಿ ಮಾರ್ಗವನ್ನ ನಮಗೆ ಶರಣರು ಕೊಟ್ಟಿದ್ದಾರೆ. ಒಂದೇ ಶಬ್ದದಲ್ಲಿ, ಅದು ಶುದ್ಧ ಕನ್ನಡದಲ್ಲಿ. ಇದು ಕನ್ನಡದ ಅಭಿಮಾನ. ಇದು ಅನೇಕ ಬಾರಿ ಭಾಷಾ ತಜ್ಞರ ಜೊತೆ ನಾನು ಕೂತಾಗ ಅನುವಾದಗಳನ್ನು 38 ಭಾಷೆಗಳಿಗೆ ಮಾಡಿದಾಗ ಒಂದು ಶಬ್ದ ಇಟ್ಕೊಂಡು ಮುಕ್ತಿ ಮಾರ್ಗವನ್ನು ಹೇಳಿ ಅಂದರೆ ಸಾಧ್ಯ ಇದೆಯಾ ಯಾರಿಗಾದರೂ? ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತ್ತಯ್ಯ, ಬಯಲ ಜೀವನ ಬಯಲು ಭಾವನೆ ಬಯಲು ಬಯಲಾಗಿ ಬಯಲಾಯಿತ್ತಯ್ಯ. ಇದೇ ನಿಮ್ಮ ಧ್ಯಾನ ಸ್ಥಾನದಲ್ಲಿ ನೀವು ಬಯಲಾಗುವ ಪ್ರಯತ್ನ ಮಾಡಬೇಕಾಗ್ತದೆ. ಬಯಲು ಅಂದಾಕ್ಷಣ ಸಾವು ಅಂತ ತಿಳ್ಕೋಬಾರದು. ನನ್ನ ಮನೋಸ್ಥಿತಿ ವೈಜ್ಞಾನಿಕವಾಗಿ ಆ ಸ್ಥಳಕ್ಕೆ ಹೋದಾಗ, ಆ ನಿರವಯಲ ಸ್ಥಳಕ್ಕೆ ಹೋದಾಗ ಇದೆಲ್ಲ ಚರ್ಚೆ ಏನೂ ಬೇಕಾಗುವುದೇ ಇಲ್ಲ. ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋಣ. ಮುಂದಿನ ಜೀವನದಲ್ಲಿ ಶರಣರ ತತ್ವಗಳನ್ನು ಮತ್ತು ಬ್ರಹ್ಮರ್ಷಿಯವರು ಹೇಳಲು ಪ್ರಯತ್ನ ಮಾಡಿದ ಆಧ್ಯಾತ್ಮಿಕತೆಯ ಸ್ವರೂಪವನ್ನು ಅರ್ಥೈಸಿಕೊಂಡು ನಮ್ಮ ಬದುಕನ್ನು ಶರಣರ ಬದುಕಾಗಿ ಪರಿವರ್ತಿಸಿಕೊಳ್ಳೋಣ. ಶರಣಾರ್ಥಿ. ನಮಸ್ಕಾರ ಅಣ್ಣ. ತುಂಬ ಅದ್ಭುತವಾಗಿ ತಾವು ಇವತ್ತು ಅಂತರಾಳದಿಂದ ಮಾತುಗಳನ್ನು ಹೇಳಿದ್ದೀರಿ. ಎಲ್ಲರಿಗೂ ಈ ಒಂದು ಶುಭ ಸಂದರ್ಭದಲ್ಲಿ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಅರವಿಂದ ಜತ್ತಿ ಅಣ್ಣನವರಿಗೆ ನಾನು ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಪಿರಮಿಡ್ ಧ್ಯಾನ ಬೇರೆ ಅಲ್ಲ, ಬಸವ ತತ್ವದಲ್ಲಿ ಇರ್ತಕ್ಕಂಥ ಈ ವೈಜ್ಞಾನಿಕ ನಿರೂಪಣೆ ಬೇರೆ ಅಲ್ಲ. ಲಿಂಗತತ್ವ ಬಹಳ ಮುಖ್ಯವಾಗಿ. ಲಿಂಗತತ್ವ ಅಂತಂತಂದರೆ ಅದು ನಾವು ಎನರ್ಜಿ ಅಂತ ಕರಿತೇವೆ. ನಮ್ಮ ಒಳಗಡೆ ಇರತಕ್ಕಂಥ ಒಂದು ಆತ್ಮವನ್ನು ಘನ ಅಂತ ಹೇಳಿ ಆಗಿನ ಕಾಲದಲ್ಲೇ ಶಿವಶರಣರು ಜನಸಾಮಾನ್ಯರಿಗೆ ತಿಳುವಳಿಕೆ ಕೊಟ್ಟಿದ್ರು. ಈ ಒಂದು ಅಣ್ಣವರೇ, ನಾವೇನು ಮಾಡಿದ್ದೀವಿ, ತನು ಮನ ಘನವನ್ನು ತನು ಮನ ಧನ ಮಾಡಿಬಿಟ್ಟಿದ್ವಿ. ಈಗಿನ ಪರಿಸ್ಥಿತಿ ಆ ರೀತಿ ಆಗಿದೆ. ಘನ ಅಂತ ಅನ್ನೋದು ಹೋಗಿ ಘನವಾಗಿ ಪರಿವರ್ತನೆ ಆಗೋಗಿದೆ, ವಿಪರ್ಯಾಸ. ಹಾಗಾಗಿ ಎಲ್ಲರೂ ಕೂಡ, ಜನಸಾಮಾನ್ಯರಿಗೂ ಕೂಡ ಆಧ್ಯಾತ್ಮಿಕ ವಿಚಾರಗಳನ್ನು 12ನೇ ಶತಮಾನದಲ್ಲಿಯೇ ಕೊಟ್ಟಂಥ ಬಸವಣ್ಣನವರ ಬಸವ ತತ್ವ ಏನಿದೆ ಅದು ಎಂದಿಗೂ ಕೂಡ ಹಸರಾಗೇ ಇರುತ್ತೆ. ಅದನ್ನು ವೈಜ್ಞಾನಿಕವಾಗಿ ನಾವು ಈಗಿನ ಕಾಲಮಾನದಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಅದರ ಒಂದು ಆಂದೋಲನವನ್ನು ಪತ್ರಿಜಿಯವರು ಮುನ್ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬಸವ ಕಲ್ಯಾಣ, ಈ ಕೂಡಲ ಸಂಗಮದಲ್ಲಿ ನಡೀತಾ ಇರತಕ್ಕಂಥ ಮಹಿಳಾ ಧ್ಯಾನ ಮಹಾಚಕ್ರದ ಒಂದು ಸಂದರ್ಭದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಈ ಸಂದೇಶವನ್ನು ಕೊಟ್ಟಂತಹ ಅರವಿಂದ ಜತ್ತಿ ಅಣ್ಣನವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.